ಕರ್ನಾಟಕ ಘನ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ನಡೆಸಿ ಎಲ್ಲ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ವರ್ಗಗಳ ನಿಖರವಾದ ದತ್ತಾಂಶವನ್ನು ಸಂಗ್ರಹಿಸಲು ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗವನ್ನು ರಚಿಸಿ ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಎಸ್.ಸಿ. ಮಹದೇವ್ ಸಾಹೇಬರು ಹಾಗೂ ಸಚಿವ ಸಂಪುಟದ ಎಲ್ಲ ಸದಸ್ಯರು ಸೇರಿಕೊಂಡು ಇದರ ಒಂದು ನಿಖರವಾದ ದತ್ತಾಂಶವನ್ನು ಪಡೆದುಕೊಳ್ಳಬೇಕನ್ನೋ ಉದ್ದೇಶದಿಂದ ಇವತ್ತು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಮೂಲ ಉದ್ದೇಶ ಇಷ್ಟೇ. ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಸುಮಾರು 101 ಜಾತಿಗಳು ಇವತ್ತಿನ ದಿವಸ ಇದ್ದಾವೆ. ಈ ಎಲ್ಲ ಜಾತಿಗಳ ಸಮಗ್ರ ಮಾಹಿತಿಯನ್ನು ಇವತ್ತು ಶೈಕ್ಷಣಿಕ ಮಾಹಿತಿ, ಆರ್ಥಿಕ ಮಾಹಿತಿ, ಔದ್ಯೋಗಿಕ ಮಾಹಿತಿ ಹಾಗೂ ಎಲ್ಲ ಅವರ ಸ್ಥಿತಿಗತಿಗಳನ್ನು ಒಂದು ಸರ್ವಾಂಗೀಣ ಅಭ್ಯಾಸ ಮಾಡುವ ಸಲುವಾಗಿ ಅಥವಾ ಸರ್ವಾಂಗೀಣ ಒಂದು ದತ್ತಾಂಶವನ್ನು ಪಡೆದುಕೊಳ್ಳುವ ಸಲುವಾಗಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ನಿನ್ನೆಯ ದಿವಸ ಅಂದರೆ 5/5 ಪ್ರಾರಂಭವಾಗಿದೆ. ನಾನು ಪರಿಶಿಷ್ಟ ಜಾತಿಯ ನನ್ನ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ತಮ್ಮ ಮನೆ ಬಾಗಿಲಿಗೆ ಆಗಮಿಸಿದಂಥ ಸಮೀಕ್ಷೆಗಾರರು ಅಂದರೆ ಸರ್ವೆ ಮಾಡಲಿಕ್ಕೆ ಬಂದಿರತಕ್ಕಂಥವರು ತಮ್ಮ ಮನೆಗೆ ಬಂದಾಗ ತಾವು ತಮ್ಮ ಎಲ್ಲ ಸವಿವರವಾದಂಥ ವರದಿಯನ್ನು ಅವರು ಕೇಳಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳನ್ನು ಕೇಳಿದರೂ ಸಹ ಎಲ್ಲ ರೀತಿಯಿಂದ ಅವರಿಗೆ ಕೊಟ್ಟು ಸಹಕಾರ ಮಾಡಬೇಕೆಂದು ನಾನು ಪ್ರಥಮವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಇದರಿಂದ ಮುಂಬರ್ತಕ್ಕಂಥ ನಮ್ಮ ದಿನಮಾನಗಳಲ್ಲಿ ಈ ಒಂದು ರಿಸರ್ವೇಷನ್ ಏನಿದೆ, ಮೀಸಲಾತಿ ಏನಿದೆ, ಈ ಮೀಸಲಾತಿ ನಮ್ಮ ಎಸ್ಸಿಗೆ ಇದ್ದರೂ ಸಹ 18% ಈ ಪರಿಶಿಷ್ಟ ಜನಾಂಗದ ಪರಿಶಿಷ್ಟ ಜಾತಿಗೆ ಇದ್ದರೂ ಸಹ ಆದರೆ ಕೆಲವು ಜಾತಿಗಳು ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುತ್ತಿರುವುದನ್ನು ಗಮನಿಸಿ ನಮ್ಮ ಪೂರ್ವಜರು ಸುಮಾರು ನಮ್ಮ ಈಗಿನ ಏನು ಹೋರಾಟಗಾರರು ಒಳ ಮೀಸಲಾತಿ ಬೇಕು ಅಂತಕ್ಕಂಥ ಹೋರಾಟವನ್ನು ಸುಮಾರು 30 ವರ್ಷಗಳಿಂದಲೂ ನಡೆಸಿಕೊಂಡು ಬಂದಿದ್ದಾರೆ. 13ರಲ್ಲಿ ಸದಾಶಿವ ಆಯೋಗವನ್ನು ರಚನೆ ಮಾಡಿ ಈ ಸರ್ಕಾರ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ಪರಿಶಿಷ್ಟ ಜನರ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಆರ್ಥಿಕ ಮತ್ತು ಸಾಮಾಜಿಕ ಗಣತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಅಂಗೀಕಾರ ಆಗದೇ ಇರತಕ್ಕಂಥದ್ದು ವಿಷಾದನೀಯ ಕೂಡ. ಆದರೆ ಈ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಈ ನೆಲ ಜಲ ಮೀಸಲಾತಿ ಎಲ್ಲ ಜನರಿಗೂ ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಏನು ಮೀಸಲಾತಿ ಕೆನಪದರನ್ನು ಪಡಿತಕ್ಕಂಥ ಕೆಲವು ಜಾತಿಗಳಿಗೆ ಮಾತ್ರ ಅದು ಹೋಗೋದು ಬೇಡ, ಅಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರಿಗೆ ಆ ಮೀಸಲಾತಿ ಸಿಗಲಿ ಅಂತಕ್ಕಂಥ ಸದುದ್ದೇಶದಿಂದ ಇವತ್ತಿನ ದಿವಸ ಈ ಒಂದು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ಮಾಡ್ತಾಯಿದೆ. ಇದರಲ್ಲಿ ಯಾವ ಜಾತಿಯೂ ಬಿಟ್ಟು ಹೋಗಬಾರ್ದು. ಸದಾಶಿವ ಆಯೋಗದಲ್ಲಿ ಮಾಡಿರ್ತಕ್ಕಂಥ ಜನಗಣತಿ ಸ್ವಲ್ಪ ವೈಜ್ಞಾನಿಕ ಆಗಿತ್ತೋ ಏನೋ, ಕೆಲವೊಂದಿಷ್ಟು ಜನರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದರು, ಇನ್ನೂ ಕೆಲವೊಂದಿಷ್ಟು ಜನ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ, ಹೀಗಾಗಿ ಅದು ಪರಿಪೂರ್ಣ ಆಗಿರಲಿಲ್ಲ ಅಂತಕ್ಕಂಥ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ ಎಲ್ಲ ಪರಿಶಿಷ್ಟ ಜನಾಂಗದ ಪರಿಶಿಷ್ಟ ಜಾತಿ ಜನಾಂಗದ ಎಲ್ಲರಿಗೂ ಸಮಾನ ಅವಕಾಶಗಳು ದೊರಕಬೇಕು ಅಂತ ಹೇಳಿ ಇವತ್ತಿನ ದಿವಸ ಸಮೀಕ್ಷೆಯನ್ನು ಮಾಡ್ತಾಯಿದ್ದಾರೆ. ಈ ಸಮೀಕ್ಷೆಯಲ್ಲಿ ತಮ್ಮ ಮನೆಗೆ ಬಂದಿರತಕ್ಕಂಥ ಈ ಒಂದು ಸರ್ವೆದಾರರಿಗೆ, ಈ ಸಮೀಕ್ಷೆಗಾರರಿಗೆ ಎಲ್ಲ ಪರಿಶಿಷ್ಟ ಜಾತಿಯ ಜನಾಂಗದವರು ಸಂಪೂರ್ಣ ಸಹಕಾರವನ್ನು ಕೊಡಬೇಕು. ಮತ್ತು ಮುಖ್ಯವಾಗಿ ಇದರಲ್ಲಿ ಏನಂತಂದರೆ ನಿಮ್ಮ ಸ್ಥಿತಿಗತಿಗಳನ್ನು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶಿಕ್ಷಣದ ಕುರಿತಾಗಿ, ಮಕ್ಕಳದ ಶಿಕ್ಷಣ ಕುರಿತಾಗಿ ಹಾಗೂ ನಿಮ್ಮ ಆರ್ಥಿಕ ಸ್ಥಿತಿಗತಿಯ ಕುರಿತಾಗಿ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿರುವ ಕುರಿತಾಗಿ ಮಾಹಿತಿಯನ್ನು ನೀಡುವುದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ನಾವು ನಮೂದಿಸಬೇಕಾಗಿರ್ತಕ್ಕಂಥದ್ದು ಜಾತಿ ಕಾಲಮ್ನಲ್ಲಿ. ಏನು ಜಾತಿಯನ್ನು ನಾವು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಈ ಜಾತಿ ಇದರ ಇದು ಏನಿದೆ 42 ಕಾಲಮ್ ಏನಿದೆ, ಅವರು ನಿಮಗೆ ಆ ಜಾತಿ ಕಾಲಮನ್ನು ಕೊಡ್ತಾರೆ. ಅಲ್ಲಿ ಇರ್ತಕ್ಕಂಥ ಇದರಲ್ಲಿ
ನಾವು 44ನೆಯ ಕಾಲಮ್ನಲ್ಲಿ ಹೋಗ್ತಕ್ಕದ್ದು. ಈ 44ರಲ್ಲಿ 44.2ರಲ್ಲಿ ಹೊಲೇರ್ ಅಂತಕ್ಕಂಥ ಶಬ್ದ ಇದೆ. ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಹೊಲೇರ್ ಅಂತೇಳಿ ನಮೂದು ಮಾಡಬೇಕು. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ವಿಜಯಪುರ ಮತ್ತು LE ಲೇ 44.1, 44.1, 44.2, 44.3 ಇವು ಮೇನ್ 3 ಏನದಲ್ಲ ಹೊಲೆಯರ್ ಅಂತಕ್ಕಂಥವು. ಇವು ಮೂರನ್ನು ಕೂಡ ಕೊಡಿಸ್ತಾರೆ. ನಮಗೆ ಸಿಗ್ತಕ್ಕಂಥ ಬಿಜಾಪುರ ಜಿಲ್ಲೆಯಲ್ಲಿ ಸಿಗ್ತಕ್ಕಂಥ ಸರ್ಟಿಫಿಕೇಟು ಹೊಲೇರ್ ಅಂತಕ್ಕಂಥದ್ದು. ಈ ಹೊಲೇರ್ ಅಂತಕ್ಕಂಥ ಶಬ್ದವನ್ನು ನಮೂದು ಮಾಡಬೇಕು. ಒಂದು ವೇಳೆ ನಿಮ್ಮಲ್ಲಿ ಹೊಲೆಯ ಅಂತಕ್ಕಂಥದ್ದು ದಾಖಲಾತಿ ಇದ್ದರೆ ಹೊಲೆಯ ಅಂತಕ್ಕಂಥದ್ದನ್ನು ನಮೂದು ಮಾಡಬೇಕು. ಒಟ್ಟು 44ನೆಯ ಕಾಲಮನ್ನು ಭರ್ತಿ ಮಾಡಬೇಕು. 44ನೆಯ ಕಾಲಮ್ನಲ್ಲಿ ಸೂಚಿಸ್ತಕ್ಕಂಥ ಜಾತಿಯನ್ನು ಮತ್ತು ನೀವು ಪಡೆದುಕೊಂಡಿರ್ತಕ್ಕಂಥ ಜಾತಿ ಸರ್ಟಿಫಿಕೇಟನ್ನು ಅದರ ಅನ್ವಯ ಮಾತ್ರ ಮಾಡಬೇಕು. ಒಂದು ವೇಳೆ ಈ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಅಂತಕ್ಕಂಥ ಸರ್ಟಿಫಿಕೇಟನ್ನು ಪಡೆದುಕೊಂಡಿದ್ದರೆ ಅವರು ಸಹ ಕಡ್ಡಾಯವಾಗಿ ಈ 44ನೇ ಕಾಲಮ್ನಲ್ಲಿರ್ತಕ್ಕಂಥ ಹೊಲೆಯ ಅಂತಕ್ಕಂಥದ್ದನ್ನೇ ನಮೂದು ಮಾಡಬೇಕಂತ ಹೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಏಕೆಂತಂದರೆ ಇದು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಒಂದು ಮೀಸಲಾತಿ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾಕೆಂತಂದರೆ ಈ ಜನಸಂಖ್ಯೆಯ ಆಧಾರದ ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ 18% ಅನುದಾನವನ್ನು 17.35% ಅನುದಾನ ಇದೆಯಲ್ಲ, ಇದನ್ನು ಒಡೆದು ಹಾಕ್ತಾರೆ ನಮ್ಮ ಆ ಜನಸಂಖ್ಯೆ ಆಧಾರದ ಮೇಲೆ. ಇದನ್ನೇ ಒಳ ಮೀಸಲಾತಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಒಗ್ಗಟ್ಟಾಗಿ ಅಲ್ಲಿರ್ತಕ್ಕಂಥ 44ನೇ ಕಾಲಮ್ನಲ್ಲಿ ಹೊಲೆಯ ಅಂತಕ್ಕಂಥ ಪದಗಳೇನಿದ್ದಾವೆ ಅವುಗಳನ್ನು ಮಾತ್ರ ನಮೂದು ಮಾಡಬೇಕು. ಈ ಆದಿ ಕರ್ನಾಟಕ, ಆದಿ ದ್ರಾವಿಡ, ಹರಿಜನ, ಛಲವಾದಿ, ಹಠವಾದಿ ಇವುಗಳು ಏನಾದರೂ ಇದ್ದರೆ ಅವುಗಳನ್ನು ಯಾರೂ ಅದನ್ನು ನಮೂದು ಮಾಡ್ತಕ್ಕದ್ದಲ್ಲ. ಎಲ್ಲರೂ 44ನೇ ಕಾಲಮ್ನಲ್ಲಿ ಒಂದು ಏನು ಸೂಚಿಸಿರ್ತಕ್ಕಂಥದ್ದು ಹೊಲೆಯ ಅಂತಕ್ಕಂಥದ್ದು ಏನಿದೆ, ನೀವು ಸರ್ಟಿಫಿಕೇಟನ್ನು ಅನ್ವಯ ಅದನ್ನೇ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ವೈಜ್ಞಾನಿಕವಾಗಿ ಭಾಳ ಲೋಪದೋಷಗಳಾದವು. AKAD ಇವರೆಲ್ಲ ಜನಾಂಗಕ್ಕೆ ಯಾವುದೇ ಒಂದು ಸಬ್ ಕಾಸ್ಟ್ ಬರಲಿಲ್ಲ. ಲಕ್ಷಾಂತರ ಜನರಿಗೆ ಏನಪ್ಪ ಅಂತಂದ್ರೆ ಅವರು ಯಾವ ಜಾತಿಗೆ ಸೇರಾರ ಅವರು ಯಾವುದು ಮತ್ತು ಸಮೀಕ್ಷೆ ಮಾಡುವಾಗ ಅವ್ರ ಜಾತಿನೇ ಹೇಳ್ಕೊಲಿಲ್ಲ. ಕೆಲವೊಂದು ಬಾಡಿಗೆ ಮನೆಯಲ್ಲಿ ಇದ್ದಿರ್ತಕ್ಕಂಥವ್ರು ಏನು ಮಾಡಿದ್ರಪ್ಪ ಅಂದ್ರೆ ಅವರು ಅಲ್ಲಿ ಬಾಡಿಗೆ ಮನೆಯಲ್ಲಿ ಏನೋ ಬೇರೆ ಜಾತಿ ಹೇಳಿ ಬಾಡಿಗೆ ಇರ್ಬೋದು, ಎದ್ದು ಅಲ್ಲಿ ಬಂದಾಗ ನಾವು ಅವರಿಗೆ ಸರಿಯಾಗಿ ಮಾಹಿತಿ ಕೊಡಲಿಲ್ಲ. ಆ ವರದಿಯಲ್ಲಿ ಕೂಡ ಅದು ಬಂದು ಹೋಗ್ಯದ್ರಿ. ಅದಕ್ಕೆ ಇಂಥ ಎಲ್ಲ ಲೋಪದೋಷಗಳು ಆಗಬಾರ್ದು ಅಂಥೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 3 ಹಂತದಲ್ಲಿ ಸಮೀಕ್ಷೆ ಮಾಡ್ಲಕತ್ತಾರೆ. ಒಂದು ಮನೆಗೆ ಬಂದು ಹೋಗೋದು, ಇನ್ನೊಂದು ತಾಲೂಕು ಮಟ್ಟದಲ್ಲಿ ಪಟ್ಟಣ ಮಟ್ಟದಲ್ಲಿ ಒಂದು ಸಭೆ ಮಾಡಿ ಕರೆಸಿ ಅಲ್ಲಿ ಕೂಡ ಅವರು ವರದಿಗಳನ್ನು ತಗುವಂಥ ವಿಚಾರ ಈ ಸಮೀಕ್ಷೆಯಲ್ಲಿ ಐತಿ. ಇದನ್ನು ಎಲ್ಲರೂ ಇಡೀ ಕರ್ನಾಟಕದ ಜನ ಈ ಸಮೀಕ್ಷೆ ಸದುಪಯೋಗ ಮಾಡ್ಕೋಬೇಕಂತಕ್ಕಂಥ ತಮ್ಮ ಮುಖಾಂತರ ಇವತ್ತು ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಈ ಸಮೀಕ್ಷೆಯಲ್ಲಿ ಇವತ್ತು 101 ಜಾತಿಯಲ್ಲಿ ಯಾವುದೇ ಜಾತಿ ಜನಾಂಗದವರು ಬೇರೆ ಬೇರೆ ಜಾತಿ ಹೆಸರು ಬರೆಸಬಾರ್ದು. ಇವತ್ತು ಮಾದರ, ಮಾಂಗ, ಇವತ್ತು ಸಮಗಾರ ಇವರು ಎಲ್ಲರೂ ಕೂಡಿ ಒಂದೇ ಜಾತಿ ಅಂತ ಬರೆಸುವಂಥ ಒಂದು ಹುನ್ನಾರ ನಡೆದದ. ಅದು ಆಗಬಾರ್ದು. ಯಾಕಂತಂದ್ರೆ ಇದರಲ್ಲಿ ನಾವು ಪರ್ಸೆಂಟೇಜ್ ಹೆಚ್ಚಿಗೆ ತೊಗೋಬೇಕಂತೇಳಿ ಇದು ಸುಮ್ಮನೆ ಅಡ್ವರ್ಟೈಸ್ ಮಾಡಕತ್ತಾರ. ಆದ್ರೆ ಮೂಲ ಜಾತಿನೇ ಬರ್ಸ್ಕೋಬೇಕು ಮತ್ತು ಮೂಲ ಜಾತಿನೇ ಬರೀಬೇಕು ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ. ಅದಕ್ಕೆ ನೀವೇನಾದರೂ ಯಾವ್ದಾರೆ ಮಾತು ಕೇಳಿ ನೀವು ನಿಮ್ಮ ಜಾತಿ ಕಾಲಮ್ನಲ್ಲಿ ತಪ್ಪು ಬರೆದ್ರಿ ಅಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಂದು ಅನ್ಯಾಯ ಮಾಡ್ತೀರಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಅದಕ್ಕೆ ದಯಮಾಡಿ ಇವತ್ತು 101 ಜಾತಿ ಯಾವುದೇ ಜಾತಿ ಯಾರದೇ ಪ್ರಭಾವಕ್ಕೊಳಗಾಗದೆ ನಿಮ್ಮ ಮೂಲ ಜಾತಿಗಳನ್ನು ಹೇಳಿ ಮೂಲ ಜಾತಿನೇ ಬರೆಸಬೇಕಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.